ಯಾಕೆ ಇಷ್ಟೊಂದು ಅಂದ್ಕೋತೀಯ ಮಗಳೇ? ಸುಬ್ಬು ನಿನ್ನಿಂದ ದೂರ ಹೋಗಿದ್ದಾನೆ ಅಂತ ಯಾಕೆ ಅಂದ್ಕೋತೀಯ? ಅವನು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿದ್ದಾನೆ. ಅದ್ ಮುಗಿತಿದ್ದ ಹಾಗೆ ಬೇಗ ಬಂದ್ಬಿಡ್ತಾನೆ ಅಲ್ವಾ? ಅದೇನೋ ನಿಜ ಅಮ್ಮ. ಅವನಿಂದ ಒಂದು ಪುಟ್ಟ ಜೀವನಕ್ಕೆ ಸಹಾಯ ಆಗ್ತಿದೆ, ಒಂದು ಕುಟುಂಬಕ್ಕೆ ಉಪಕಾರ ಆಗ್ತಿದೆ. ಆದ್ರೆ ಈ ಸಹಾಯ ಮಾಡ್ತಾ ಮಾಡ್ತಾ ನಮ್ ಜೀವನದ ಖುಷಿ ಕಳೆದು ಹೋಗ್ತಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಶ್ರಾವಣಿ, ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಸುಬ್ಬು ಆಗ್ಲಿ, ಸುಬ್ಬು ಮನೆಯವರಾಗ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದಿಕ್ಕೆ ಅಂತ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ನಾನ್ ಕಷ್ಟದಲ್ಲಿದ್ದಾಗ, ನಿಮ್ ತಂದೆ ಕಷ್ಟದಲ್ಲಿದ್ದಾಗ ನಮ್ ಕೈ ಹಿಡಿದು ಕಾಪಾಡಿದವರು ಈ ಮನೆಯವರು. ಈಗ ಆ ಮಗು ಕಷ್ಟದಲ್ಲಿದೆ, ಆ ಮಗುನ ಅದ್ರ ತಾಯಿ ಹತ್ರ ಸೇರ್ಸೋದಕ್ಕೆ ಸುಬ್ಬು ಹೋಗಿದ್ದಾನೆ. ಇಂಥ ಸಮಯದಲ್ಲಿ ನಾವು ಅವನಿಗೆ ಸಪೋರ್ಟಿವ್ ಆಗಿರ್ಬೇಕು ಅಲ್ವಾ? ಸುಬ್ಬು ಆ ಮಗುನ ಅವ್ರ ಅಮ್ಮನ ಹತ್ರ ಸೇರಿಸಿ ಆ ಮಗು ಪಾಲಕ್ ದೇವ್ರಾಗ್ಬಿಟ್ಟ ಅಲ್ವಾ? ಹೌದು ಮಗಳೇ, ನಾನು ಅದನ್ನೇ ಹೇಳ್ತಿರೋದು. ಅಮ್ಮ, ನಾನು ಚಿಕ್ಕ ಮಗು ಆಗಿದ್ದಾಗ ನನ್ನ ಜೀವನದಲ್ಲೂ ಸುಬ್ಬು ತರ ಯಾರಾದ್ರೂ ಬಂದಿದ್ದಿದ್ರೆ ನನ್ನನ್ನ ನಿನ್ ಜೊತೆ ಸೇರಿಸ್ತಾ ಇದ್ರಲ್ವಾ? ಹೌದು ಕಂದ, ಈ ವಿಷಯದಲ್ಲಿ ಆ ಮಗು ಮತ್ತೆ ತಾಯಿ ತುಂಬಾ ಅದೃಷ್ಟವಂತರು. ಆದ್ರೆ ನಮ್ಮ ವಿಷಯದಲ್ಲಿ ನಾನು ನತದೃಷ್ಟೆ, ನೀನು ನತದೃಷ್ಟ. ಒಂದ್ ರೀತಿಲಿ ತಾಯಿನೇ ನಿನಗೆ ಶತ್ರು ಆಗ್ಬಿಟ್ಲು. ಹಾಗೆ ಹೇಳ್ಬೇಡ ಅಮ್ಮ. ನನಗ್ ನೀನಾಗ್ಲಿ ನಿನಗ್ ನಾನಾಗ್ಲಿ ಶತ್ರುಗಳಾಗಿರ್ಲಿಲ್ಲ. ನಮ್ಮಿಬ್ಬರಿಗೂ ಶತ್ರು ಆಗಿತ್ತು ಆ ವಿಧಿ. ನೀನ್ ಮಗು ಆಗಿದ್ದಾಗ ಸುಬ್ಬು ನಿನಗೆ ಸಿಗ್ಲಿಲ್ಲ ನಿಜ, ಆದ್ರೆ ಅವನು ಈಗ ಸಿಕ್ಕಿದ್ದಕ್ಕೆ ತಾನೆ ನಾನು ನೀನು ಒಂದಾಗಿತ್ತು. ಅವನು ನಿನ್ ಜೀವನದಲ್ಲಿ ತಡವಾಗಿ ಬಂದ್ರು ಅವನ ಕರ್ತವ್ಯನ ಅವನು ಮಾಡಿದಾನೆ. ನಾನು ನಿನ್ನನ್ನ ಮತ್ತೆ ಸೇರಿಸಿದಾನೆ. ನಿಜವಾಗ್ಲೂ ಸುಬ್ಬು ನಮ್ಮ ಪಾಲಿನ ದೇವರು. ಹೌದಮ್ಮ, ನನ್ ಸುಬ್ಬು ನಿಜವಾಗ್ಲೂ ನನ್ನ ಪಾಲಿನ ದೇವ್ರು. ಯಾವಾಗ್ಲೂ ನಗ್ತಾ ಇರ್ಬೇಕಮ್ಮ, ಎಲ್ಲ ಇದ್ರು ಸಂತೋಷವಾಗಿರ್ಬೇಕು.